ಎಲ್ಲರಿಗೂ ನಮಸ್ಕಾರ. ಪ್ರೋ ಫೈನಾನ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಮಸ್ತೆ ಮಹೇಶ್ ಸರ್. ನಮಸ್ಕಾರ ವಿನಯ್. ಇವತ್ತು ನಾವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾತಾಡೋಣ ಸರ್. ಸ್ಟಾಕ್ ಮಾರ್ಕೆಟ್ ಅಂದರೆ ಏನು ಸರ್? ಸ್ಟಾಕ್ ಮಾರ್ಕೆಟ್ ಅಂತ ಹೇಳಿದ್ರೆ ಒಂದು ಕಂಪನಿಯ ಷೇರುಗಳನ್ನು ಪರ್ಚೇಸ್ ಮತ್ತು ಸೇಲ್ ಮಾಡ್ತಕ್ಕಂತಹ ಒಂದು ಮಾರುಕಟ್ಟೆಯ ವ್ಯವಸ್ಥೆಯನ್ನು ನಾವು ಸ್ಟಾಕ್ ಮಾರ್ಕೆಟ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಜನರೇನು ಮಾಡ್ತಾರೆ, ಶೇರ್ಸುಗಳ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ. ಕಂಪನಿ ಅಂದರೆ ಏನು ಸರ್? ಕಾನೂನಿನ ಪ್ರಕಾರ ಸ್ಥಾಪಿಸಲ್ಪಟ್ಟಂತಹ ಒಂದು ಬಿಸ್ನೆಸ್ ಆರ್ಗನೈಸೇಷನ್ನೇ ನಾವು ಕಂಪನಿ ಅಂತ ಹೇಳಿ ಕರಿತೀವಿ. ಇದು ಕಂಪನೀಸ್ ಆ್ಯಕ್ಟ್ 2013 ಪ್ರಕಾರ ರೆಗ್ಯುಲೇಟ್ ಆಗುತ್ತೆ. ಯಾರು ಮೊದಲ ಬಾರಿಗೆ ಕಂಪನಿಯನ್ನು ಹುಟ್ಟಾಕಿರ್ತಾರೆ ಅವ್ರನ್ನ ಪ್ರಮೋಟರ್ಸ್ ಅಂತ ಹೇಳಿ ಕರಿತೀವಿ. ಯಾರು ಆ ಕಂಪನಿಯ ಷೇರುಗಳ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡಿರ್ತಾರೆ ಆ ಥರನ್ನ ನಾವು ಶೇರ್ ಹೋಲ್ಡರ್ಸ್ ಅಂತ ಹೇಳಿ ಕರಿತೀವಿ. ಯಾರು ಕಂಪನಿಯನ್ನು ಮ್ಯಾನೇಜ್ ಮಾಡ್ತಾರೆ ಅವ್ರನ್ನ ನಾವು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ಹೇಳಿ ಕರಿತೀವಿ. ಶೇರ್ ಅಂದರೆ ಏನು ಸರ್? ನೋಡಿ, ಇಲ್ಲೇನಾಗುತ್ತೆ, ಒಂದು ಕಂಪನಿಯನ್ನು ವಿಸ್ತಾರ ಮಾಡಬೇಕಾದ್ರೆ, ಎಕ್ಸ್ಪ್ಯಾಂಡ್ ಮಾಡಬೇಕಾದ್ರೆ ಸಾಕಷ್ಟು ಅಮೌಂಟ್ ಬೇಕಾಗುತ್ತೆ. ಇಲ್ಲಿ ಕಂಪನಿಯ ಕ್ಯಾಪಿಟಲನ್ನು ಸಣ್ಣ ಸಣ್ಣ ಭಾಗಗಳಾಗಿ ಮಾಡ್ತಾರೆ. ಒಂದೊಂದು ಸಣ್ಣ ಸಣ್ಣ ಭಾಗಗಳನ್ನು ನಾವು ಶೇರ್ ಅಂತ ಹೇಳಿ ಕರಿಬೋದು. IPO ಹೇಗೆ ವರ್ಕ್ ಆಗುತ್ತದೆ ಸರ್? IPO ಫುಲ್ ಫಾರ್ಮ್ ಬಂದು ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ ಹೇಳಿ ಕರಿತೀವಿ. ಇಲ್ಲೇನಾಗುತ್ತೆ, ಒಂದು ಖಾಸಗಿ ಕಂಪನಿ ಮೊದಲ ಬಾರಿಗೆ ತನ್ನ ಷೇರುಗಳನ್ನು ಜನರಲ್ ಪಬ್ಲಿಕ್ಕಿಗೆ ಸೇಲ್ ಮಾಡ್ತಕ್ಕಂತಹ ಪ್ರೋಸೆಸ್ಸಿಗೆ ನಾವು IPO ಅಂತ ಹೇಳಿ ಕರಿತೀವಿ. ಇಲ್ಲೇನಾಗುತ್ತೆ, ಫಸ್ಟು ಸೆಬಿಯಿಂದ ಅಪ್ರೂವಲ್ ತೊಗೋಬೇಕು. ಒಂದು ಡಾಕ್ಯುಮೆಂಟನ್ನು ಪ್ರಿಪೇರ್ ಮಾಡ್ತಾರೆ, ಪ್ರಾಸ್ಪೆಕ್ಟಸ್ ಅಂತ ಹೇಳಿ. ಈ ಪ್ರಾಸ್ಪೆಕ್ಟಸನ್ನು ನೋಡಿ ಜನರು ಇನ್ವೆಸ್ಟ್ಮೆಂಟನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಾದಮೇಲೆ ಶೇರ್ಸ್ಗಳನ್ನು ಅಲಾಟ್ ಮಾಡಿದ ಮೇಲೆ ಕಂಪನಿ ತನ್ನ ಷೇರುಗಳನ್ನು ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಲಿಸ್ಟನ್ನು ಮಾಡ್ತಾರೆ. NSE ಆ್ಯಂಡ್ BSE ಪದಗಳ ಅರ್ಥ ಏನು ಸರ್? ಈ ಎರಡೂ ಕೂಡ ಇಂಡಿಯಾದಲ್ಲಿ ಇರ್ತಕ್ಕಂತಹ ಸ್ಟಾಕ್ ಎಕ್ಸ್ಚೇಂಜಸ್ಗಳು. NSE ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, BSE ಅಂತ ಹೇಳಿದ್ರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಎಲ್ಲ ಕಂಪನಿಗಳ ಷೇರುಗಳು ಆಲ್ಮೋಸ್ಟ್ ಈ ಎರಡೂ ಮಾರುಕಟ್ಟೆನಲ್ಲಿ, ಈ ಎರಡೂ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಸಿಗುತ್ತವೆ. ಡಿವಿಡೆಂಡ್ ಪ್ರಾಫಿಟಾ ಅಥವಾ ಲಾಸಾ ಸರ್? ಬ್ಯಾಂಕ್ನಲ್ಲಿ ದುಡ್ಡನ್ನು ಇಟ್ಟರೆ ನಮಗೆ ಇಂಟ್ರೆಸ್ಟ್ ಸಿಗುತ್ತೆ. ಅದೇ ರೀತಿ ನೀವು ಶೇರುಗಳ ಮೇಲೆ ಹೂಡಿಕೆಯನ್ನು ಮಾಡಿದ್ರೆ ನಿಮಗೆ ಡಿವಿಡೆಂಡ್ ಸಿಗುತ್ತೆ. ಡಿವಿಡೆಂಡ್ ಅಂದರೆ ಏನು ಅಂತ ಹೇಳಿದ್ರೆ, ಕಂಪನಿ ತಾನು ಮಾಡಿರ್ತಕ್ಕಂಥ ಲಾಭದಲ್ಲಿ, ಪ್ರಾಫಿಟ್ನಲ್ಲಿ ಒಂದು ಪೋರ್ಷನನ್ನು ಶೇರ್ ಹೋಲ್ಡರ್ಸ್ಗೆ ಕೊಡ್ತಾ ಹೋಗುತ್ತೆ. ಸೊ ಅದನ್ನು ನಾವು ಡಿವಿಡೆಂಡ್ ಅಂತ ಹೇಳಿ ಕರಿತೀವಿ. ಸೊ ಇದ್ರ ಮುಖಾಂತರ ಡಿವಿಡೆಂಡ್ ಅಂದರೆ ಲಾಭ ಅಂತಲೇ ಹೇಳ್ಬೋದು. ಓಕೆ. ಟ್ರೇಡಿಂಗ್ ಅಕೌಂಟ್ ಮತ್ತು ಡಿಮ್ಯಾಟ್ ಅಕೌಂಟ್ ಯೂಸ್ ಏನು ಸರ್? ನೋಡಿ, ಟ್ರೇಡಿಂಗ್ ಅಕೌಂಟನ್ನು ನಾವು ಬಳಸ್ಕೊಂಡು ಶೇರ್ಗಳನ್ನು ಬೈ ಮತ್ತು ಸೆಲ್ ಮಾಡ್ಬೋದು. ಡಿಮ್ಯಾಟ್ ಅಕೌಂಟ್ ಅಂದರೆ ಏನು ಅಂದರೆ, ನೀವು ಶೇರುಗಳನ್ನು ಪರ್ಚೇಸ್ ಮಾಡಿದಾಗ ನಿಮ್ಮ ಹೆಸರಿನಲ್ಲಿ ಡಿಮ್ಯಾಟ್ ಅಕೌಂಟ್ನಲ್ಲಿ ಡಿಜಿಟಲ್ ಫಾರ್ಮ್ನಲ್ಲಿ ಸ್ಟೋರ್ ಆಗುತ್ತೆ. ಸೊ ಡಿಮೆಟೀರಿಯಲೈಸ್ಡ್ ಅಂತ ಹೇಳಿ ಕರಿತೀವಿ. ಮುಂಚೆ ಎಲ್ಲ ಶೇರ್ ಸರ್ಟಿಫಿಕೇಟ್ ಸಿಗ್ತಾ ಇತ್ತು, ಈಗ ಶೇರ್ ಸರ್ಟಿಫಿಕೇಟ್ಗಳನ್ನು ಕೊಡೋದಿಲ್ಲ. ನಿಮ್ಮ ಹೆಸರಿನಲ್ಲೇ ನಿಮ್ಮ ಡಿಮ್ಯಾಟ್ ಅಕೌಂಟ್ನಲ್ಲಿ ಡಿಜಿಟಲ್ ಫಾರ್ಮ್ನಲ್ಲಿ ಸ್ಟೋರ್ ಆಗುತ್ತೆ. ಇದೇ ರೀತಿ ಫಿನಾನ್ಷಿಯಲ್ ರಿಲೇಟೆಡ್ ಇನ್ಫಾರ್ಮೇಷನ್ಗೋಸ್ಕರ ನಮ್ಮ ಪ್ರೋ ಫೈನಾನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮೆಲ್ಲರನ್ನು ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.